ಸಾಧ್ಯ. ನಾವು 500 ಜನ ನಾವು ಅವತ್ತ ಅದೇ ರಾಜ್ಯಸಭೆ ಒಳಗಡೆ ಅವರು ತೀರ್ಮಾನ ಮಾಡ್ತಾರೆ, ಸವಾಲು ಹಾಕ್ತಾರೆ. ನಾವು 500 ಜನನ ನೀವು 28,000 ಜನ ಬಂದು ಎದುರಿಸಿ ನಾವು ಬ್ರಿಟಿಷರ್ ಸಹಾಯ ಕೂಡ ಪಡ್ಕೊಳ್ಳೋದಿಲ್ಲ, ನಾವು ಯುದ್ಧ ಮಾಡ್ತೀವಿ ಅಂತ ಹೇಳಿ 500 ಜನ ಭೀಮಾ ನದಿ ತೀರದಲ್ಲಿ, ಪೂನಾದ ಭೀಮಾ ನದಿ ತೀರದಲ್ಲಿ ಒಂದು ಸಣ್ಣ ಹಳ್ಳಿ, ಆ ಸಣ್ಣ ಹಳ್ಳಿಯಲ್ಲಿ ಎದುರುಗೊಳ್ತಾರೆ. ಆ 500 ಜನ ಯುದ್ಧದಲ್ಲಿ ನಿಂತಾಗ 22 ಜನ ಸಾಯ್ತಾರೆ. ಆ 22 ಜನ ಯಾವ ರೀತಿ ಹೋರಾಟ ಮಾಡಿದ್ರು ಅಂತಂದ್ರೆ, ಆ 28,000 ಜನರಲ್ಲಿ ಸಾವಿರಾರು ಜನರು ಗಾಯಗೊಂಡು ಹಲವಾರು ಜನ ಸತ್ತು ಕಡೆಗೆ ಇವರನ್ನು ಎದುರಿಸಲಾರದೆ ಅವರೆಲ್ಲರೂ ವಾಪಸ್ ಓಡ್ ಹೋಗ್ತಾರೆ. ಕಡೆಗೆ ಆ ಒಂದು ವಿಜಯದ ನೆನಪಿಗಾಗಿ ಇಂಗ್ಲೆಂಡಿನ ರಾಣಿ ದಲಿತ ಸಮುದಾಯ ಒಂದು ಇಂಥ ವೀರ ಪರಾಕ್ರಮವನ್ನು ತೋರಿಸಿ ಹೋರಾಟ ಮಾಡುತ್ತಲ್ಲ, ಆ 22 ಜನ ವೀರರ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಅಲ್ಲೇ ನೀವು ಕೋರೆಗಾಂವ್ನ ಒಂದು ವಿಜಯ ಸ್ತಂಭದ ಒಂದು ಪ್ರತಿಕೃತಿಯನ್ನು ಮಾಡಿದ್ದೀರಿ. ಈ ತರದ ಒಂದು ವಿಜಯ ಸ್ತಂಭದ ಪ್ರತಿಕೃತಿಯನ್ನು ಮಾಡಿ ಆ 22 ಜನ ವೀರರ ಹೋರಾಟಗಾರರ ಹೆಸರುಗಳನ್ನು ಅದರ ಮೇಲೆ ಕೆತ್ತಿಸ್ತಾರೆ. ಈ ಒಂದು ನೆನಪಿಗಾಗಿ ನಡೆಯುವ ದಿನವೇ ಭೀಮಾ ಕೋರೆಗಾಂವ್ನ ಹೋರಾಟದ ದಿನ. ಬಂಧುಗಳೇ, ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕಿರೋದು ಏನು ಅಂದ್ರೆ, ಇದು ಕೇವಲ ಒಂದು ಸಾಮಾನ್ಯ ಯುದ್ಧ ಅಲ್ಲ. ಯಾರನ್ನ ಜಾತಿ ಕಾರಣಕ್ಕೋಸ್ಕರ ಅಪಮಾನಿಸಿದ್ರು ಅವರ ವಿರುದ್ಧ ಸಿಡಿದೆದ್ದಂತ ಸ್ವಾಭಿಮಾನದ ಯುದ್ಧ ಇದಾಗಿತ್ತು. ಸೊ ಹೀಗಾಗಿ ಈ ದೇಶದ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿಗೆ ಕೆಲವೇ ವರ್ಷಗಳ ಹಿಂದೆ, ಎಲ್ಲಿ ಯಾರಪ್ಪ ನೀನ್ ಮಾತಾಡಂಗಿದ್ರೆ ಬಾಪ ಇಲ್ಲಿ ಬಾರ, ದಲಿತ ಸಂಘಟನೆಗಳೆಲ್ಲವೂ ಕೂಡ ತುಂಬಾ ಜವಾಬ್ದಾರಿಯುತವಾಗಿ ಇಷ್ಟು ವರ್ಷ ಮಾಡಿದ ಕೆಲಸ ಏನು ಅಂತಂದ್ರೆ, ದಲಿತ ಸಮುದಾಯವನ್ನ ಎಜುಕೇಟ್ ಮಾಡುವಂತ ಕೆಲಸವನ್ನ ದಲಿತ ಸಂಘಟನೆಗಳು ಮಾಡ್ತಾ ಬಂದಿದ್ದಾವೆ. ನೀವು ಈ ದೇಶದ ಇತಿಹಾಸವನ್ನು ನೋಡಿದ್ರೆ, ಸಾವಿರಾರು ವರ್ಷಗಳ ಕಾಲ ಈ ದೇಶದೊಳಗಡೆ ಎಲ್ರಿಗೂ ಎಲ್ಲ ಹಕ್ಕುಗಳು ಇರಲಿಲ್ಲ, ಎಲ್ರಿಗೂ ಭೂ ಒಡೆತನದ ಹಕ್ಕಿರಲಿಲ್ಲ, ಎಲ್ರಿಗೂ ಹೋರಾಟ ಮಾಡುವಂತಹ ಯುದ್ಧ ಮಾಡುವಂತಹ ಹಕ್ಕಿರಲಿಲ್ಲ, ಎಲ್ರಿಗೂ ವಿದ್ಯೆ ಪಡೆಯುವಂತಹ ಹಕ್ಕಿರಲಿಲ್ಲ. ನೀವು 75 ವರ್ಷದ ಹಿಂದೆ ಹುಟ್ಟಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಬಗ್ಗೆ ಮಾತನಾಡ್ತಾರೆ. ಆ ಗರ್ಭಿಣಿ ಹೆಣ್ಮಗಳು ಆ ತುಂಬು ಗರ್ಭಿಣಿ ಹೊಟ್ಟೆಯನ್ನು ಮುಟ್ಕೊಂಡು ಏನ್ ಹೇಳ್ತಿದ್ಲಂತೆ ಅಂದ್ರೆ, ಸ್ವಾಮಿ ನನ್ನ ಗಂಡ ಕಕ್ಕಸ್ ಬಾಚ್ತಾ ಇದ್ದಾನೆ, ನನ್ನ ಮಗನೂ ಕಕ್ಕಸ್ ಬಾಚ್ತಾನೆ, ಕಡೆ ಪಕ್ಷ ನನ್ನ ಮಗ ಕೆಳಗಲ್ ಕೇರಿಲ್ ಕಕ್ಕಸ್ ಬಾಚ್ತಾ ಇದ್ದಾನೆ, ನನ್ನ ಮಗನಾದ್ರೂ ಮ್ಯಾಗಲ್ ಕೇರಿಲ್ ಕಕ್ಕಸ್ ಬಾಚ್ಲಿ ಸ್ವಾಮಿ. ಇಷ್ಟೇ ಕನಸು. 75 ವರ್ಷಗಳ ಹಿಂದೆ ನೀವು ಹುಟ್ಟಿದಿದ್ರೆ, 75 ವರ್ಷಗಳ ಹಿಂದೆ ನಾವು ಹುಟ್ಟಿದಿದ್ರೆ ನಮ್ಮ ಕನಸು ಇಷ್ಟೇ. ಸ್ವಾಮಿ ಬಿಸಿಲಲ್ಲಿ ಚಪ್ಪಲಿ ಹೊಲಿತಾನೆ, ಆ ಗರ್ಭಿಣಿ ಹೆಣ್ಮಗಳು ಹೊಟ್ಟೆ ಮುಟ್ಕೊಂಡು ಹೇಳ್ತಿದ್ಲಂತೆ, ನನ್ನ ಮಗ ಒಂದ್ ಜೋಪಡಿ ಕೆಳಗಡೆ ಕೂತ್ ಚಪ್ಪಲಿ ಹೊಲಿಲಿ, ನೆರಳಲ್ಲಿ ಚಪ್ಪಲಿ ಹೊಲಿಲಿ. ಇಷ್ಟೇ ಸ್ವಾಮಿ ನನ್ನ ಕನಸು. 75 ವರ್ಷದ ಹಿಂದೆ ಚಮ್ಮಾರನ ಹೆಂಡತಿ ಕನಸಿಷ್ಟೇ. ಕುಂಬಾರನ ಹೆಂಡತಿ ಕನಸೇನು? ಸ್ವಾಮಿ ನನ್ನ ಗಂಡ ಮಡಿಕೆ ಮಾಡ್ತಾ ಇದ್ದಾನೆ, ನನ್ನ ಗಂಡ ದಿನಕ್ಕೆ 10 ಮಡಿಕೆ ಮಾಡ್ತಾನೆ ಸ್ವಾಮಿ, ನನ್ನ ಮಗ 20 ಮಡಿಕೆ ಮಾಡಬೇಕು. ಇಷ್ಟೇ ಕನಸು. ಕುರುಬನ ಹೆಂಡತಿ ಕನಸೇನು? ಸ್ವಾಮಿ ನನ್ನ ಮಗ 100 ಕುರಿ ಮೇಯಿಸ್ತಾ ಇದ್ದಾನೆ, ನನ್ನ ಮಗ 500 ಕುರಿ ಮೇಯಿಸ್ಲಿ. ಇಷ್ಟೇ ಕನಸು. ಆದ್ರೆ ಇವತ್ತು ಚಮ್ಮಾರನ ಹೆಂಡತಿ, ಕಮ್ಮಾರನ ಹೆಂಡತಿ, ಕುಂಬಾರನ ಹೆಂಡತಿ, ಜಾಡಮಾಲಿಯ ಹೆಂಡತಿ, ಕುರುಬನ ಹೆಂಡತಿ, ಗೊಲ್ಲನ ಹೆಂಡತಿ, ಇವರು ಯಾರನ್ನಾದ್ರೂ ಹೋಗಿ ಆ ಗರ್ಭಿಣಿ ಹೆಣ್ಮಗಳನ್ನ, ಏನಮ್ಮ ನಿನ್ನ ಹೊಟ್ಟೆಲಿ ಒಂದು ಮಗು ಹುಟ್ಟಿದ್ರೆ ಆ ಮಗು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಆ ತಾಯಿ ಏನ್ ಹೇಳ್ತಾಳೆ ಗೊತ್ತಾ? ತಾಯಿ ಹೇಳ್ತಾಳಂತೆ, ಸ್ವಾಮಿ ನನ್ ಮಗ ಶಾಲೆ ಕಲಿಬೇಕು, ನನ್ ಮಗ ಶಾಲೆ ಕಲಿಬೇಕು, ನನ್ ಮಗ ವಿದ್ಯಾವಂತ ಆಗ್ಬೇಕು, ನನ್ನ ಮಗ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೇಕು, ನನ್ನ ಮಗ ಪೊಲೀಸ್ ಪೇದೆ ಆಗ್ಬೇಕು, ನನ್ನ ಮಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು, ನನ್ನ ಮಗ IAS ಮಾಡಬೇಕು, ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, IPS ಆಗ್ಬೇಕು, ಸಿನಿಮಾ ನಟ ಆಗ್ಬೇಕು, ಸಾಧ್ಯ ಆದ್ರೆ ರಾಜಗೋಪಾಲ್ ರೆಡ್ಡಿ ಅವ್ರ ತರ ಒಬ್ಬ ಒಳ್ಳೆ ಬಿಸ್ನೆಸ್ ಮೆನ್ ಆಗ್ಬೇಕು, ಕಾಂಟ್ರಾಕ್ಟರ್ ಆಗ್ಬೇಕು, ಇನ್ನೂ ಸಾಧ್ಯ ಆದ್ರೆ MLA ಆಗ್ಬೇಕು, MP ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು, ಪ್ರಧಾನ ಮಂತ್ರಿ ಆಗ್ಬೇಕು, ರಾಷ್ಟ್ರಪತಿ ಆಗ್ಬೇಕು ನನ್ನ ಮಗ ಅಂತ ಹೇಳುವಂತ ಕನಸನ್ನ ಎಲ್ಲ ತಳ ಸಮುದಾಯಗಳಿಗೆ ಯಾರಾದ್ರೂ ಕೊಟ್ಟಿದ್ರೆ ಅದು ಭಾರತದ ಸಂವಿಧಾನ ಮಾತ್ರ ಕೊಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮಾತ್ರ ಇವತ್ತು ದಲಿತ ಸಮುದಾಯಗಳಿಗೆ, ಅಸ್ಪೃಶ್ಯ ಸಮುದಾಯಗಳಿಗೆ, ಹಿಂದುಳಿದ ವರ್ಗಗಳಿಗೆ ತಮ್ಮ ಮಕ್ಕಳ ಬಗ್ಗೆ ಒಂದು ದೊಡ್ಡ ಕನಸನ್ನು ಕೊಟ್ಟಿದೆ.
ಸಂವಿಧಾನ ಅಂದ್ರೆ ಇವತ್ತು ಸಂವಿಧಾನ ಬದಲಾಯಿಸುವಂತ, ಸಂವಿಧಾನವನ್ನ ಹಾಳು ಮಾಡುವಂತ ಪ್ರಯತ್ನ ತುಂಬಾ ನಡೀತಾ ಇದೆ. ಸಂವಿಧಾನವನ್ನ ದುರ್ಬಲಗೊಳಿಸುವಂತ ಪ್ರಯತ್ನ ನಡೀತಾ ಇದೆ. ನೆನ್ಪಿಟ್ಕೊಳ್ಳಿ, ನಾವಿವತ್ತು ಚುನಾವಣೆಗಳು ಬಂದಾಗ ಬಹಳಷ್ಟು ಜನ ಮಸೀದಿ ಮಂದಿರಗಳಿಗೋಸ್ಕರ ಓಟ್ ಹಾಕ್ತಾರೆ. ಚುನಾವಣೆಗಳು ಬಂದಾಗ ಜಾತಿಗೋಸ್ಕರ ಓಟ್ ಹಾಕ್ತಾರೆ, ಧರ್ಮಕ್ಕೋಸ್ಕರ ಓಟ್ ಹಾಕ್ತಾರೆ, ಪಕ್ಷಕ್ಕೋಸ್ಕರ ಓಟ್ ಹಾಕ್ತಾರೆ. ಆದ್ರೆ ನಾವೆಲ್ಲರೂ ಕೂಡ ಓಟ್ ಹಾಕ್ಬೇಕಿರೋದು ಯಾವುದಕ್ಕೆ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಏನಾಗುತ್ತೆ, ನಾವೆಲ್ಲರೂ ಓಟ್ ಹಾಕ್ಬೇಕಿರೋದು ಭಾರತ ದೇಶದ ಸಂವಿಧಾನಕ್ಕೋಸ್ಕರ, ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೋಸ್ಕರ ನಾವು ಓಟ್ ಹಾಕ್ಬೇಕಾಗತ್ತೆ. ಅಲ್ಲ ಸ್ವಾಮಿ, ಹಣಕ್ಕೋಸ್ಕರ, ಹೆಣ್ಣಕ್ಕೋಸ್ಕರ, ಜಾತಿಗೋಸ್ಕರ, ಧರ್ಮಕ್ಕೋಸ್ಕರ ಓಟ್ ಹಾಕ್ತಿದೀವಿ. ಇದ್ಯಾವುದಿದು ಹೊಸದಾಗಿ ಮಕ್ಕಳಿಗೋಸ್ಕರ ಓಟ್ ಹಾಕಿ ಅಂತ ಹೇಳ್ತಾ ಇದ್ದೀರಲ್ಲ. ಹೌದು, ಒಂದು ವೇಳೆ ಏನಾದ್ರೂ ಈ ಸಂವಿಧಾನ ವಿರೋಧಿ ಶಕ್ತಿಗಳ ಕೈಗೆ ಈ ದೇಶದ ಅಧಿಕಾರ ಹೊರಟು ಹೋದ್ರೆ ಸಂವಿಧಾನ ಹೊರಟು ಹೋಗುತ್ತೆ. ಹೋಗ್ಲಿ ಬಿಡಿ. ಯಾರೋ ಒಬ್ಬ ಕೇಳ್ದ, ಸರ್ ಸಂವಿಧಾನ ಹೋದ್ರೆ ಏನಾಗುತ್ತೆ? ಯೋಚನೆ ಮಾಡಿ. ಇವತ್ತು ಒಬ್ಬ ಡಾಕ್ಟ್ರು, ಇವತ್ತು ಯಾರೋ ಬಂದು ನಿಮ್ಮೂರಲ್ಲಿರೋ ಗುಡಿ ಕೆಡವುತ್ತಿದ್ದಾರೆ ಅಂತಂದ್ರೆ ಮಚ್ಚು ಕೊಡ್ಲಿ ಹಿಡ್ಕೊಂಡು ನಿಂತ್ಕೋತೀರಿ. ಯಾರೋ ಹೋಗಿ ಮಸೀದಿ ಕೆಡವುತ್ತಿದ್ದಾರೆ ಅಂತಂದ್ರೆ ಇನ್ನೊಂದು ಜನ ಮಚ್ಚು ಕೊಡ್ಲು ಹಿಡ್ಕೊಂಡು ನಿಂತ್ಕೋತಾರೆ. ಆದ್ರೆ ಯಾರೋ ಬಂದು ಸಂವಿಧಾನನೇ ಕೆಡವುತ್ತಿದ್ದಾರೆ ಕಣ್ರಯ್ಯ ಅಂತಂದ್ರೆ ಏನ್ ಸ್ವಾಮಿ ಅದು ಅಂತ ಸುಮ್ಮನೆ ಆಗ್ತೀವಿ. ಯಾರಿಗೂ ಗೊತ್ತಿಲ್ಲ ಸಂವಿಧಾನ ಏನು ಅಂತ. ಸಂವಿಧಾನ ಏನು ಅಂತ ಹೇಳಿ ಬಹಳ ಜನ ಡಾಕ್ಟರ್ಗಳಿಗೆ ಗೊತ್ತಿಲ್ಲ, ಇಂಜಿನಿಯರ್ಗಳಿಗೆ ಗೊತ್ತಿಲ್ಲ ಸಂವಿಧಾನ ಏನು ಅಂತ. ಬಹಳಷ್ಟು ಜನ ಲಾಯರ್ಸ್ಗಳು, ಸರ್ ಲಾಯರ್ಗಳು ಕೂಡ ಇವತ್ತು ಸಂವಿಧಾನ ವಿರೋಧಿ ಶಕ್ತಿಗಳಿಗೆ ಕೆಲವು ಸಾರ್ತಿ ಜೈಕಾರ ಹಾಕಿದ್ದಿದೆ. ಇವತ್ತು ಅನೇಕ ತೀರ್ಪುಗಳು ಬರ್ತಾ ಇದ್ದಾವೆ. ಆ ತೀರ್ಪುಗಳನ್ನೆಲ್ಲ ನೋಡಿದ್ರೆ ಸಂವಿಧಾನ ಎತ್ತ ಕಡೆ ಸಾಗ್ತಾ ಇದೆ ಅಂತ ಆತಂಕ ಆಗುತ್ತೆ. ಪ್ರೀತಿಯ ಬಂಧುಗಳೇ, ಸಂವಿಧಾನ ಹೋದ್ರೆ ಮತ್ತೆ ಇನ್ನೊಂದು 40-50 ವರ್ಷಗಳ ನಂತರ, ಯಾಕೆಂದ್ರೆ ಸ್ವಾತಂತ್ರ್ಯ ಬಂದು ಜಾಸ್ತಿ ದಿವಸ ಆಗಿಲ್ಲ. ಸ್ವಾತಂತ್ರ್ಯ ನಮಗೆ ನಿಮಗೆ ಸಿಕ್ಕಿ ಕೇವಲ ಆಗಿರೋದು 75 ವರ್ಷ ಮಾತ್ರ. ಒಂದ್ ವೇಳೆ ಈ ಸಂವಿಧಾನ ಹೊರಟು ಹೋದ್ರೆ ಮತ್ತೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ಇನ್ನೊಂದು 50 ವರ್ಷದ ನಂತರ ಯಾವುದೋ ಒಬ್ಬ ತಳ ಸಮುದಾಯದ ಹೆಣ್ಮಗಳನ್ನ ಕೇಳಿದ್ರೆ ಏನ್ ಮಾಡ್ಬೇಕಮ್ಮ ನಿನ್ ಮಗ? ಸ್ವಾಮಿ ಮಗ ಪ್ಲಂಬಿಂಗ್ ಮಾಡಬೇಕು, ರಸ್ತೆಯಲ್ಲಿ ಟಾರ್ ಕೆಲಸ. ಬೆಳಗ್ಗೆ ಎದ್ದು ನಾವು ಹಿಂದೂಗಳು ಮಕ್ಕಳಿಗೆ ನೀನ್ ಈ ದೇವಸ್ಥಾನ ನೋಡು, ಈ ದೇವ್ರಿಗೆ ಕೈ ಮುಗಿ, ಆ ದೇವ್ರಿಗೆ ಕೈ ಮುಗಿ ಅಂತ ಹೇಳ್ಕೊಡ್ತೀವಿ. ಅದೇ ತರ ಮುಸಲ್ಮಾನರು ನಮಾಜ್ ಮಾಡು ಅಂತ ಹೇಳ್ಕೊಡ್ತಾರೆ, ಅದೇ ಕ್ರೈಸ್ತರು ಇನ್ನೇನೋ ಪ್ರೇಯರ್ ಮಾಡು ಅಂತ ಹೇಳ್ಕೊಡ್ತಾರೆ. ಆದ್ರೆ ನಾವಿವತ್ತು ಹೇಳ್ಬೇಕಿರೋದೇನು ಅಂದ್ರೆ ಪ್ರತಿ ಮಗುವಿಗೂ ಕೂಡ, ಮಗನೇ ಸಂವಿಧಾನ ಏನ್ ಹೇಳ್ತಾ ಇದೆ 2 ಪುಟ ಓದು, ಆಗ ನಿಜವಾಗಿಯೂ ಕೂಡ ಈ ದೇಶದ ಪ್ರಜೆಯಾಗಿ ಹುಟ್ಟಿದ ಮೇಲೆ ಸಾರ್ಥಕ ಆಗುತ್ತೆ. ಬೆಳಗ್ಗೆ ಎದ್ದು ನೀನು ಕುರಾನ್ ಓದ್ತೀಯೋ, ಗೀತೆ ಓದ್ತೀಯೋ, ಬೈಬಲ್ ಓದ್ತೀಯೋ ಮುಖ್ಯ ಅಲ್ಲ, ಅದು ನಿನ್ನ ವೈಯಕ್ತಿಕ ಧರ್ಮಾಚರಣೆ ಮಾಡು. ಆದ್ರೆ ಬೆಳಗ್ಗೆ ಎದ್ದು 2 ಪುಟ 5,000 ವರ್ಷಗಳಿಂದ ಅಪಮಾನ ಅನುಭವಿಸ್ಕೊಂಡು, ಒದ್ರೆ ಓದಿಸ್ಕೊಂಡು, ಉಗಿದ್ರೆ ಉಗಿಸ್ಕೊಂಡು, ಅಪಮಾನಿಸ್ಕೊಂಡು ಬದುಕಿದ್ದಂತ ನಾವು ಇವತ್ತು ಸ್ವಾಭಿಮಾನದಿಂದ ಎದೆ ಎತ್ತಿ ನಡೀತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಕಣೋ ಮಗ. ಆ ಸಂವಿಧಾನ ಏನ್ ಹೇಳುತ್ತೆ 4 ಪುಟ ಓದು. ಬೆಳಗ್ಗೆ ಎದ್ದು ಸಂವಿಧಾನ ಓದು, ಬೆಳಗ್ಗೆ ಎದ್ದು ಸಂವಿಧಾನದ ಪುಸ್ತಕ ನೋಡು. ಈ ಮಾತುಗಳನ್ನು ನಮ್ಮ ಮಕ್ಕಳಿಗೆ ಹೇಳದೆ ಹೋದರೆ ಸಂವಿಧಾನಕ್ಕೊಳಗಾಲ ಇಲ್ಲ. ಹಣವಂತರು ಕೊಂಡುಕೊಂಡು ಬಿಡುತ್ತಾರೆ, ಮಲ್ಟಿನ್ಯಾಷನಲ್ ಕಂಪನಿಗಳು ಕೊಂಡುಕೊಂಡು ಬಿಡುತ್ತವೆ, ಮನುಷ್ಯರನ್ನ ಕೊಂಡುಕೊಳ್ಳುತ್ತೆ, ಮತವನ್ನ ಕೊಂಡುಕೊಳ್ಳುತ್ತೆ, ಸಂವಿಧಾನವನ್ನು ನಾಶ ಮಾಡುತ್ತೆ. ಸಂವಿಧಾನ ಉಳಿದ್ರೆ ನೀವು ಉಳಿತೀರಾ, ಸಂವಿಧಾನ ನಾಶ ಆದ್ರೆ ನೀವು ನಾಶ ಆಗ್ತೀರಾ. ಸಂವಿಧಾನ ಇದ್ರೆ ನಾವು, ಸಂವಿಧಾನ ಹೋದರೆ ನಮ್ಮ ಸ್ವಾತಂತ್ರ್ಯ ಹೋಗುತ್ತೆ, ನಮ್ಮ ಅಧಿಕಾರ ಹೋಗುತ್ತೆ, ಶಿಕ್ಷಣ ಹೋಗುತ್ತೆ, ಭೂಮಿ ಹೋಗುತ್ತೆ. ಎಲ್ರಿಗೂ ಭೂಮಿ ಒಡೆತನ ಇರಲಿಲ್ಲ ಮುಂಚೆ, ಎಲ್ಲ ಜಾತಿಯವರಿಗೂ ಭೂಮಿ ಒಡೆತನ ಇತ್ತ. ಇಂದಿರಾ ಗಾಂಧಿ ಅವರು ಬಂದು ಉಳುವವನೇ ಭೂಮಿ ಒಡೆಯ ಅಂತ ಹೇಳೋ ತನಕ ಕೆಲವು ಜಾತಿಯವರ ಹತ್ರ ಮಾತ್ರ ಭೂಮಿ ಇತ್ತು. ಸರ್ಕಾರ ಬಂದು ಎಲ್ಲ ಮಕ್ಕಳಿಗೂ ಸಮಾನವಾಗಿ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಯಾವ್ದಾದ್ರೂ ಮಗು ವಿದ್ಯೆ ಕಲಿಯೋದನ್ನು ತಡೆದ್ರೆ ನಿಮ್ಮನ್ನು ಜೈಲ್ಗೆ ಹಾಕ್ತೀವಿ ಅಂತ ಹೇಳೋ ತನಕ ಎಲ್ಲ ಮಕ್ಕಳಿಗೂ ವಿದ್ಯೆ ಇರಲಿಲ್ಲ. ಪಶುಗಳ ತರ ಬದುಕಿದ್ವಿ, ಜೀತ ಪದ್ಧತಿ ಇತ್ತು, ಕುರಿನ ಮಾರೋ ತರ ಮಕ್ಕಳನ್ನ ಮಾರ್ಬಿಡ್ತಾ ಇದ್ರು. ತಗೊಳ್ಳಿ ಸ್ವಾಮಿ, ನನ್ನ ಮಗಳ ಮದುವೆ ಮಾಡಬೇಕು, ಈ ಮಗನ ಅಡ ಇಟ್ಕೊಳ್ಳಿ. ಕುರಿಗಳನ್ನ ಕೋಳಿಗಳನ್ನ ಮಾರೋ ತರ ಮನುಷ್ಯರನ್ನ ಜೀತಕ್ಕಿಡ್ತಾ ಇದ್ದಂತ ಪದ್ಧತಿಗಳಿತ್ತು. ಇವತ್ತದೆಲ್ಲ ಹೋಗಿ
ನಾವು ಸಮಾನತೆಯಿಂದ ಬದುಕ್ತಾ ಇದ್ದೀವಿ ಅಂದ್ರೆ ಇದಕ್ಕೆ ಕಾರಣ ಸಂವಿಧಾನ. ಸಂವಿಧಾನದಿಂದ ಮಾತ್ರ ಈ ಸಮಾನತೆ ಬಂದಿದೆ. ಸಂವಿಧಾನ ಹೋದ್ರೆ ಈ ಸಮಾನತೆ ಹೊರಟೋಗುತ್ತೆ, ಈ ಸ್ವಾತಂತ್ರ್ಯ ಹೊರಟೋಗುತ್ತೆ, ಈ ಅಧಿಕಾರ ಹೊರಟೋಗುತ್ತೆ, ಈ ಶಿಕ್ಷಣ ಹೊರಟೋಗುತ್ತೆ. ಇವತ್ತೊಬ್ಬ ದಲಿತ ಸಮಾಜಕ್ಕೆ ಸೇರಿದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವತ್ತು AICC ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಇದೇ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ. ಯಾರಿಗ್ ಗೊತ್ತು, ನಾಳೆ ಅದೃಷ್ಟ ಚೆನ್ನಾಗಿದ್ರೆ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ. ಇದಕ್ಕೆ ಕಾರಣ ಯಾವುದು ಅಂದ್ರೆ ಮತ್ತಿದೇ ಸಂವಿಧಾನ. ಇತಿಹಾಸವನ್ನು ನೆನ್ಪಿಟ್ಕೊಳ್ಳಿ, ಸುಳ್ಳು ಇತಿಹಾಸಗಳಲ್ಲಿ ಕಳೆದು ಹೋಗಬೇಡಿ. ನಿಮ್ಮ ತಾತ, ನಿಮ್ಮ ಮುತ್ತಾತ ಅನುಭವಿಸಿದಂತ ಅಪಮಾನವನ್ನು ಇಂದು ಮರಿಬೇಡಿ. ದೇವನೂರು ಮಹಾದೇವ ಹೇಳ್ತಾ ಇದ್ರು ಒಂದ್ಸರ್ತಿ, ನಮ್ಮ ಮಕ್ಕಳೆಲ್ಲರೂ ಕೂಡ ಕಾನ್ವೆಂಟ್ ಅಲ್ಲಿ ಕಲ್ತಿದ್ದಾರೆ, ಅವರೆಲ್ಲ ಇವತ್ತು ಮಾಜಿ ಅಸ್ಪೃಶ್ಯರಾಗಿದ್ದಾರೆ, ಮಾಜಿ ಶೂದ್ರರಾಗಿದ್ದಾರೆ ಅಂತ. ಆ ನೋವು ಗೊತ್ತಿಲ್ಲ. ಹಿಂಗಾಗಿ ಸಂವಿಧಾನ ಹೋಗುತ್ತೆ, ಏನು ವಾಟ್ ಇಸ್ ಸಂವಿಧಾನ, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸಂವಿಧಾನ ಅಂತ ಟಸ್ ಪುಸ್ ಅಂದ್ಬಿಡ್ತಾರೆ. ಸಂವಿಧಾನ ಇದ್ರೆ ಮಾತ್ರ ನೀವಿರ್ತೀರಿ. ಬಾಬಾ ಸಾಹೇಬ್ ಅಂದ್ರೆ ಹೋರಾಟ, ಬಾಬಾ ಸಾಹೇಬ್ ಅಂದ್ರೆ ಶಿಕ್ಷಣ, ಬಾಬಾ ಸಾಹೇಬ್ ಅಂದ್ರೆ ಜ್ಞಾನ, ಬಾಬಾ ಸಾಹೇಬ್ ಅಂದ್ರೆ ಕ್ರಾಂತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅಂದ್ರೆ ಈ ನೆಲದೊಳಗಡೆ ಧ್ವನಿ ಇಲ್ಲದವರು ಪಾಲಿಗಿದ್ದಂತ ಒಂದು ದೊಡ್ಡ ಧ್ವನಿ. ಬಾಬಾ ಸಾಹೇಬ್ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಸ್ವಾತಂತ್ರ್ಯ. ಬಾಬಾ ಸಾಹೇಬ್ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಸಮಾನತೆ. ಬಾಬಾ ಸಾಹೇಬ್ ಅನ್ನುವಂತ ಈ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್, ಆ ಮನುಷ್ಯ ಹಾಕಿದ ಪ್ರತಿ ಕಣ್ಣೀರಿಗೆ ಬೆಲೆ ಕಟ್ಟಬೇಕಿರುವಂತ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಸುಲಭವಾಗಿ ಆ ಮನುಷ್ಯ ಅಷ್ಟೆತ್ತರಕ್ಕೆ ಬೆಳೆಯಿಲ್ಲ. ಬೈದ್ರು, ಟೀಕೆ ಮಾಡಿದ್ರು, ಜಾತಿ ಕಾರಣಕ್ಕೋಸ್ಕರ, ಅಸ್ಪೃಶ್ಯತೆಯ ಕಾರಣಕ್ಕೋಸ್ಕರ ಅಪಮಾನಿಸಿದ್ರು. ಜಗತ್ತಿನಾದ್ಯಂತ ಹೋಗಿ ಕಲ್ತು ಬಂದ್ರು, ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದ್ರು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಕಲ್ತು ಬಂದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಮಹಾರಾಷ್ಟ್ರದಲ್ಲಿ ಮಹಾರಾಜರ ಆಸ್ಥಾನದಲ್ಲಿ ಅವ್ರಿಗೆ ಕೆಲಸ ಸಿಕ್ಕರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೈಲ್ ಕೇಳಿದ್ರೆ ಅಲ್ಲೊಬ್ಬ SSLC ಪಾಸ್ ಆಗದೆ ಇದ್ದವನೊಬ್ಬ ಫೈಲನ್ನು ಎಂದೂ ಕೂಡ ಕೈ ಕೊಡ್ಲೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿದ್ರೆ ಇಷ್ಟು ದೂರದಲ್ಲಿ ನಿಂತ್ಕೊಂಡು ಮುಖದ ಮೇಲೆ ಎಸೀತಾ ಇದ್ದ ಫೈಲನ್ನ. ಅಂಬೇಡ್ಕರ್ ಎದ್ದೋಗ್ಬೇಕಾದ್ರೆ ದನದ ಮೂತ್ರ ಹಾಕಿ, ದನದ ಗಂಜಲ ಹಾಕಿ ಅದನ್ನು ಪವಿತ್ರ ಮಾಡ್ತಾ ಇದ್ರು. ಇಂಥ ಅಪಮಾನಗಳನ್ನು ಸಹಿಸಿಕೊಂಡು ಆ ಮನುಷ್ಯ ಬೆಳೆದ. ಮೇಲೆದ್ದು ನಿಂತರು ಅಂಬೇಡ್ಕರ್, ಮೇಲೆದ್ದು ನಿಂತರು ಅಂಬೇಡ್ಕರ್. ಈ ಅಪಮಾನಗಳನ್ನು ಸಹಿಸಿಕೊಂಡು ಮೇಲೆದ್ರು. ಯಾವ ಅವಮಾನ ನನಗಾಗಿದೆ, ಪುಟ್ಟ ಹುಡುಗ ಅಂಬೇಡ್ಕರ್ ಎಲ್ಲೋ ದಾರಿಯಲ್ಲಿ ಹಳ್ಳ ಹರಿತಿರ್ಬೇಕಾದ್ರೆ ಹೋಗಿ ನೀರು ಕುಡ್ದ ಮಗು ಅನ್ನೋ ಕಾರಣಕ್ಕೋಸ್ಕರ ಆ ಮಗುನ ಹಿಡಿದು ಕಟ್ಟಾಕೊಡಿದ್ದಾರೆ. ಮಗುನ ಅಪಮಾನಿಸ್ತಾರೆ. ಶಾಲೆಗೆ ಹೋಗುತ್ತೆ ಮಗು, ಶಾಲೆಯಲ್ಲಿ ಎಲ್ಲಾ ಮಕ್ಕಳು ನೀರು ಕುಡಿದ್ರೆ ಮಡಿಕೆಲಿ, ಈ ಮಗು ನೀರು ಮುಟ್ಟೋ ಹಂಗಿಲ್ಲ. ಇಂಥ ಅಪಮಾನಗಳನ್ನು ಸಹಿಸಿಕೊಂಡಂತ ಮಗು ಅಮ್ಮನ ಹತ್ರ ಹೋಗಿ ಕೇಳುತ್ತೆ, ಅಮ್ಮ ಯಾಕಮ್ಮ ಹಿಂಗೆ, ನಾವು ಮನುಷ್ಯರಲ್ವಾ? ಆ ಕೆರೆಯಲ್ಲಿ ನಾಯಿ ನೀರು ಕುಡಿತು, ಗೂಬೆ ನೀರು ಕುಡಿತು, ಕಾಗೆ ನೀರು ಕುಡಿತು, ಹಂದಿ ನೀರು ಕುಡಿತು, ಎಮ್ಮೆ ಹೊರಳಾಡ್ತಿತ್ತು. ಆ ಕೆರೆ ಅಪವಿತ್ರ ಆಗ್ಲಿಲ್ಲ ಅಮ್ಮ. ನಾನ್ ಮನುಷ್ಯ, ನಾನ್ ನೀರು ಕುಡಿದ್ರೆ ಕೆರೆ ಅಪವಿತ್ರ ಆಯ್ತು ಅಂತ ನಮ್ಮನ್ನ ಬೈದ್ರಲ್ಲ, ಯಾಕಮ್ಮ? ಅಮ್ಮ ಹೇಳಿದ್ಲು, ಇಲ್ಲ ಮಗು, ಹಿಂದೆ ಯಾರೋ ಶಾಸ್ತ್ರದಲ್ಲಿ ಬರೆದಿದಾರಂತೆ, ನಾವು ಮುಟ್ಟಿದ್ರೆ ನೀರು ಅಪವಿತ್ರ ಆಗತ್ತೆ. ಹಂಗಂದ್ರೆ ಏನಮ್ಮ? ಹಂಗಂದ್ರೆ ಒಂದು ಪುಸ್ತಕ. ಆ ಪುಟ್ಟ ಬಾಲಕ ಹೇಳ್ತಾನಮ್ಮ, ಯಾರೋ ಪುಸ್ತಕ ತಪ್ಪಾಗಿ ಬರೆದಿದ್ದಾರೆ, ನಾನು ಓದಿ ದೊಡ್ಡವನಾದ್ಮೇಲೆ ಎಲ್ಲರಿಗೂ ಕೂಡ ಅಧಿಕಾರ ಸಿಗುವಂತ ಸರಿಯಾದ ಪುಸ್ತಕ ಬರೀತೀನಿ ಕಣಮ್ಮ, ನಾನ್ ಬರೀತೀನಿ ಕಣಮ್ಮ ಪುಸ್ತಕ. ಆ ಮಗು ಬೆಳೆದು ನಿಂತು ಪುಸ್ತಕ ಬರೆದ್ರು. ಆ ಮಗು ಬರೆದ ಪುಸ್ತಕ ಈ ದೇಶದ ಸಂವಿಧಾನ. ಆ ಮಗು ಬರೆದ ಪುಸ್ತಕ ಈ ದೇಶದ ಸಂವಿಧಾನ. ಪ್ರೀತಿಯ ಬಂಧುಗಳೇ, ಪಾರ್ಲಿಮೆಂಟ್ಗೆ ಹೋಗ್ತಾ ಇದ್ದಾರೆ ಬಹಳಷ್ಟು ಜನ. ರಾಜಗೋಪಾಲ್ ರೆಡ್ಡಿ ಸಾಹೇಬ್ರೆ, ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಜನಸಾಮಾನ್ಯರ ಸಮಸ್ಯೆಗಳನ್ನ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂತವ್ರು ಎಷ್ಟು ಜನ ನೋಡ್ತೀರಿ? ಏನ್ ಮಾಡ್ತೀರಿ? ಆನೇಕಲ್ಲಲ್ಲಿ ನನ್ಗೆ ಯಾರು ಓಟ್ ಹಾಕೋರಿಲ್ಲ, ನಾನು ತುಮಕೂರು ಪಾರ್ಲಿಮೆಂಟ್ ಅಲ್ಲೇ ಕೇಳಬಹುದು. ಅವರು ಪಂಡಿತರು, ಬ್ರಾಹ್ಮಣರು. ಆ ಸಾಲಲ್ಲಿ ನೋಡಿದ್ರೆ ಈ ದೇಶದ ಎಲ್ಲ ಭಾಷೆ ಜನ ಕೂತಿದ್ದಾರೆ. ತೆಲುಗುನವರು, ತಮಿಳ್ನವರು, ಬಂಗಾಳದವರು, ಮರಾಠರು, ಒರಿಸ್ಸಾದವರು, ಈ ದೇಶದ ಎಲ್ಲ ಭಾಷೆ
ಎಲ್ಲ ರಾಜ್ಯ, ಎಲ್ಲ ಪ್ರಾಂತ್ಯ, ಎಲ್ಲ ಧರ್ಮ, ಎಲ್ಲ ಜಾತಿಯ ಜನ ಸಮಾನವಾಗಿ ಕೂತಿದ್ದಾರೆ. ಚಮ್ಮಾರ, ಕಮ್ಮಾರ, ಯಾದವ, ಬ್ರಾಹ್ಮಣ ಭೇದವಿಲ್ಲದೆ ಈ ದೇಶದ ಮೊದಲ ಸಂಸತ್ನಲ್ಲಿ ಸಮಾನವಾಗಿ ಕೂತ್ಕೊಂಡಿದ್ದಾರೆ. ಬಹುಶಃ ಭಾರತ ದೇಶದ ಇತಿಹಾಸದ ಅತ್ಯಂತ ದೊಡ್ಡ ಸಾಧನೆ ಯಾವುದು ಅಂದ್ರೆ ಈ ದೇಶದ ಮೊದಲ ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಜಾತಿ, ಧರ್ಮ, ಭಾಷೆಯ ಜನರನ್ನ ಸಮಾನವಾಗಿ ಪಾರ್ಲಿಮೆಂಟೇರಿಯನ್ಸ್ ಅನ್ನ ಕೂರಿಸಿದ್ರಲ್ಲ ಕೃಷ್ಣಪ್ಪ ಅವರೇ, ಅದೇ ದೊಡ್ಡ ಸಾಧನೆ, ಅದೇ ದೊಡ್ಡ ಸಾಧನೆ. 5,000 ವರ್ಷಗಳಲ್ಲಿ ನಾವು ನೋಡಿದಂತ ಅತ್ಯಂತ ದೊಡ್ಡ ಸಾಧನೆ. ಸೊ ಹೀಗಾಗಿ ಅದರ ಹಿಂದೆ ಗಾಂಧೀಜಿ ಇದ್ದಾರೆ, ಪಂಡಿತ್ ನೆಹರು ಇದ್ದಾರೆ, ಅದರ ಹಿಂದೆ ಆ ಕಾಲದಲ್ಲಿ ಇದ್ದಂತ ಸರ್ದಾರ್ ಪಟೇಲ್ ಇದ್ದಾರೆ, ಅದರ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ. ಅವರು ಎತ್ತಿದಂತ ಧ್ವನಿ ಇದೆ, ಅವರು ಮಾಡಿದಂತ ಹೋರಾಟ ಇದೆ. ಅದೆಲ್ಲದರ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲರೂ ಇಲ್ಲಿ ಸಮಾನವಾಗಿ ಕೂತಿದ್ದೀವಿ. ನಾವೆಲ್ಲರೂ ಇಲ್ಲಿ ಸಮಾನವಾಗಿ ಕೂತಿದ್ದೀವಿ, ಚೇರ್ ಮೇಲೆ ಕೂತಿದ್ದೀವಿ. ನೋಡಿ ಎಷ್ಟು ಚಂದದ ಕೋಟ್ಗಳು ಹಾಕೊಂಡಿದ್ದೀವಿ, ಬಟ್ಟೆಗಳು ಹಾಕೊಂಡಿದ್ದೀವಿ. ಇದಕ್ಕೆ ಕಾರಣ ಯಾರು ಅಂದ್ರೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್, ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಂಥ ಅಪಮಾನ, ನೋವು. ಬಾಬಾ ಸಾಹೇಬ್ ಅಂಬೇಡ್ಕರ್ 4 ಮಕ್ಕಳು ಸತ್ರು ಅವ್ರ ಕಣ್ಣೆದುರುಗಡೆ. ಏನ್ರಿ ಎಷ್ಟು ಹಸಿವು. ಏನು ಹೇಳ್ತಿದ್ದೆ ಮತ್ತೊಂದು ಅಂತಿದ್ದ ಒಬ್ಬ ಮಗ, ರಾಜರತ್ನ ಅಂಬೇಡ್ಕರ್ ಕಣ್ಣೆದುರುಗಡೆ ಸಾಯ್ತಾನೆ. ಅಯ್ಯೋ ಹೆಂಗಿದ್ದ ರಾಜರತ್ನ, ಅವನ್ ಕಣ್ಗಳು ಹೆಂಗಿತ್ತು ಅಂತ ಹೇಳಿ ಅಂಬೇಡ್ಕರ್ ಕಣ್ಣೀರು ಸುರಿಸ್ತಾರೆ. ಇನ್ನೊಬ್ಬ ಮಗ ಅಂಬೇಡ್ಕರ್ ಕಣ್ಣೆದುರುಗಡೆ ಸಾಯ್ತಾನೆ. ಆ ದಿವಸ ಅಂಬೇಡ್ಕರ್ ಮಣ್ಣು ಮಾಡಬೇಕು, ಕೇರಿ ಜನ ಬಂದು ಎಷ್ಟೊತ್ತು ಅಂತ ಹೀಗಿಟ್ಕೊಂಡು ಕೂರ್ತೀರಿ ಬಾಬಾ ಸಾಹೇಬ್ರೆ, ಆ ಮಗುನ್ ಮಣ್ಣು ಮಾಡಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರ ಪರ್ಮಿಷನ್ ತಗೊಂಡು ಎತ್ಕೊಳ್ಳಕ್ ಹೋಗ್ತಾರೆ. ಕಡೆಗೆ ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ರೆ ಮಗು ಮೈ ಮೇಲೆ ಹೊಸ ಬಟ್ಟೆ ಹಾಕಬೇಕು, ಹೊಸ ಬಟ್ಟೆಗೆ ಕಾಸು ಕೊಡಿ ಅಂತ. ಬಾಬಾ ಸಾಹೇಬರು ತಮ್ಮ 2 ಕೋಟಿನ ಜೇಬುಗಳಿಗೆ ಹಿಂಗೊಂದ್ಸರ್ತಿ ಕೈ ಹಾಕಿ ನೋಡ್ತಾರೆ, ಒಂದೇ ಒಂದು ಚುಕ್ಕ ಕಾಸಿರ್ಲಿಲ್ಲ. ಪಾಪ ರಾಜಗೋಪಾಲ್ ರೆಡ್ಡಿ ಅವರಲ್ಲಿ ಇರಲಿಲ್ಲ, ಒಂದು ಚುಕ್ಕಾಸಿರ್ಲಿಲ್ಲ ಅವ್ರ ಜೇಬಲ್ಲಿ. ಅಂಬೇಡ್ಕರ್ ಅಲ್ಲಿವರೆಗೂ ಹತ್ತಿರಲಿಲ್ಲ. ಆಗ ಅವ್ರ ಹೆಂಡತಿ ಹೆಸರು ರಮಾ. ಆ ರಮಾಬಾಯಿ ಕೈ ಹಿಡ್ಕೊಂಡು ಕಣ್ಣೀರ್ ಸುರಿಸ್ತಾ ಹೇಳ್ತಾರೆ, ರಮಾ ನೋಡಿದ್ಯಾ ಏನ್ ದುಸ್ಥಿತಿ ಬಂದಿದೆ ಈ ದೇಶದಲ್ಲಿ ಒಬ್ಬ ದಲಿತ ನಾಯಕನಿಗೆ. ಒಂದು ತುಂಡು ಬಟ್ಟೆ ಹೊತ್ಸೋದಕ್ಕೂ ಕಾಸಿಲ್ವಲ್ಲ ರಮಾ, ರಮಾ ಒಂದು ತುಂಡು ಬಟ್ಟೆ ಹೊತ್ಸೋದಕ್ಕೆ ಕಾಸಿಲ್ವಲ್ಲ ರಮಾ ಅಂತ ಗೋಳಾಡ್ತಾರೆ ಅಂಬೇಡ್ಕರ್ ಸಾಹೇಬ್. ಆ ಹೆಣ್ಮಗಳು ಬಾಗಲ್ ಹಾಕಿ ನಿಮ್ ಕಣ್ಣಲ್ಲಿ ನೀರು ಹಾಕೋದು ನೋಡಕ್ಕಾಗಲ್ಲ, 1 ನಿಮಿಷ ಇರಿ ಅಂತ ಹೇಳಿ ಒಳಗೋಗಿ ತನ್ನ ಸೀರೆನ ಹರ್ಕೊಂಡ್ಬಂದು, ನನ್ನ ಹತ್ರ ಇರೋದು ಇಷ್ಟೇ, ಇದನ್ನೇ ಹೊಸ ಬಟ್ಟೆ ಅಂತ ಕೊಟ್ಬಿಡಿ ಅಂತ ಹೇಳಿ ತಮ್ಮ ಸೀರೆಯನ್ನ ಹರಿದು ಆ ಮಗುವಿನ ಮೇಲೆ ಹೊತ್ತಿಸಿ ಮಣ್ಣು ಮಾಡೋದಕ್ಕೆ ಕಳಿಸ್ತಾರೆ ರಾಜಗೋಪಾಲ್ ರೆಡ್ಡಿ ಅವರು. ಅಂಬೇಡ್ಕರ್ ಸಾಹೇಬರ ಹೆಂಡತಿ ಅಂಬೇಡ್ಕರ್ ಜೇಬಲ್ಲಿ ಒಂದು ಚುಕ್ಕಾಸಿಲ್ಲದೆ ಇದ್ದಾಗ ತನ್ನ ಸೀರೆಯನ್ನ ಹರಿದು ಆ ಸೀರೆಯನ್ನು ಕೊಟ್ಟು ಹೊತ್ತಿಸಿ ಇದನ್ನು ಮಗು ಮೇಲೆ ಅಂತ ಕೊಟ್ಟು ಕಳಿಸ್ತಾರೆ. ಇದು ಅಂಬೇಡ್ಕರ್. ಅಂಬೇಡ್ಕರ್ ಅಂದ್ರೆ ಜೈಕಾರ, ಧಿಕ್ಕಾರ, ಪ್ರತಿಮೆಗಳಲ್ಲ. ಅಂಬೇಡ್ಕರ್ ಅಂದ್ರೆ ನೋವು, ಅಂಬೇಡ್ಕರ್ ಅಂದ್ರೆ ಹಸಿವು, ಅಂಬೇಡ್ಕರ್